ಕೇವಲ 1,000 ರೂಪಾಯಿಯಿಂದ ಟ್ರೇಡಿಂಗ್ ಮಾಡಬಹುದು. ಸ್ಟೆಪ್ 1, ಮೊದಲು ನೀವು ಜೀರೋ ಬ್ರೋಕರೇಜ್ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿ. ಸ್ಟೆಪ್ 2, ಅದಕ್ಕೆ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ ನಂತರ ಅದಕ್ಕೆ ನೀವು 1,000 ರೂಪಾಯಿಯನ್ನು ಡಿಪಾಸಿಟ್ ಮಾಡಿ. ಮೊದಲು ನೀವು ಇಕ್ವಿಟಿಯಲ್ಲಿ ಮಾತ್ರ ಟ್ರೇಡ್ ಮಾಡಬೇಕು. ಇದು ಇಕ್ವಿಟಿ ಅಂದ್ರೆ ಸ್ಟಾಕ್ಸ್ ಕಡಿಮೆ ಅಮೌಂಟ್ ನಲ್ಲಿ ನಿಮಗೆ ಎಂಟ್ರಿ ಕಡಿಮೆ ಅಮೌಂಟ್ ನಲ್ಲಿ ಸಿಗುತ್ತವೆ. ಆದ್ದರಿಂದ ನೀವು ಸ್ಟಾಕ್ ಮೂಲಕ ಟ್ರೇಡ್ ಮಾಡಿ. ಹಂತ 3, ನೀವು ಸ್ಟಾಕ್ ಹುಡುಕುವಾಗ 1,000 ರೂಪಾಯಿಗಿಂತ ಕಡಿಮೆ ಇರುವ ಸ್ಟಾಕ್ ಅನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಿ. ಕೇವಲ 1,000 ರೂಪಾಯಿಯಿಂದ ಟ್ರೇಡಿಂಗ್ ಮಾಡಬಹುದು. ಹೌದಾ? ಅದು ಹೇಗೆ ಅಂತ ನೋಡೋಣ ಬನ್ನಿ. ಹೌದಾ? ಖಂಡಿತವಾಗಲು ಮಾಡಬಹುದು. ಸ್ಟೆಪ್ ಬೈ ಸ್ಟೆಪ್ ಹೇಳುತ್ತೇನೆ ಕೇಳಿ. ಸ್ಟೆಪ್ 1, ಮೊದಲು ನೀವು ಜೀರೋ ಬ್ರೋಕರೇಜ್ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿ. ಇದು ಒಂದು ಮುಖ್ಯವಾದ ಅಂಶ. ಯಾಕೆಂದ್ರೆ ಮೊದಲು ನೀವು ಟ್ರೇಡಿಂಗ್ ಕಲಿಯುವಾಗ ಹೈ ಬ್ರೋಕರೇಜ್ ಇರುವ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಬಾರದು. ಏಕೆಂದ್ರೆ ನೀವು ಇನಿಷಿಯಲ್ ಡೇಸ್ ನಲ್ಲಿ ಲಾಸ್ ಆಗುವ ಚಾನ್ಸಸ್ ಬಹಳ ಇರುತ್ತೆ, ಮತ್ತೆ ಪ್ರಾಫಿಟ್ ಕೂಡ ಬಹಳ ಆಗ್ತಾ ಇರೋಲ್ಲ. ಆಗ ನಿಮ್ಮ ಬ್ರೋಕರೇಜ್ ಚಾರ್ಜಸ್ ಬಹಳಷ್ಟು ಆಗುತ್ತದೆ. ಆದ್ದರಿಂದ ನೀವು ಜೀರೋ ಬ್ರೋಕರೇಜ್ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿ. ಕಮೆಂಟ್ ಮಾಡಿ ನಾನು ಯಾವುದು ಜೀರೋ ಬ್ರೋಕರೇಜ್ ಡಿಮ್ಯಾಟ್ ಅಕೌಂಟ್ ಅಂತ ಹೇಳುತ್ತೇನೆ. ಸ್ಟೆಪ್ 2, ಅದಕ್ಕೆ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ ನಂತರ ಅದಕ್ಕೆ ನೀವು 1,000 ರೂಪಾಯಿಯನ್ನು ಡಿಪಾಸಿಟ್ ಮಾಡಿ. ಮೊದಲು ನೀವು ಕ್ಯಾಶ್ ಮಾರ್ಕೆಟ್ ಇಕ್ವಿಟಿಯಲ್ಲಿ ಮಾತ್ರ ಟ್ರೇಡ್ ಮಾಡಬೇಕು. ಇದು ವಾಲಟಿಲಿಟಿ ಬಹಳಷ್ಟು ಇರುವುದಿಲ್ಲ. ಆದ್ದರಿಂದ ನೀವು ಮತ್ತು ಕಡಿಮೆ ಅಮೌಂಟ್ ಅಲ್ಲಿ ಎಂಟ್ರಿ ಆಗಬಹುದು. ಅದಕ್ಕಾಗಿ ನಾನು ಹೇಳೋದು ಇಕ್ವಿಟಿಯಲ್ಲಿ ಮೊದಲು ಪ್ರಾರಂಭಿಸಿ. ಇಕ್ವಿಟಿ ಅಂದ್ರೆ ಸ್ಟಾಕ್ಸ್ ಕಡಿಮೆ ಅಮೌಂಟ್ ನಲ್ಲಿ ನಿಮಗೆ ಎಂಟ್ರಿ ಕಡಿಮೆ ಅಮೌಂಟ್ ನಲ್ಲಿ ಸಿಗುತ್ತವೆ. ಆದ್ದರಿಂದ ನೀವು ಸ್ಟಾಕ್ ಮೂಲಕ ಟ್ರೇಡ್ ಮಾಡಿ. ಹಂತ 3, ನೀವು ಸ್ಟಾಕ್ ಹುಡುಕುವಾಗ 1,000 ರೂಪಾಯಿಗಿಂತ ಕಡಿಮೆ ಇರುವ ಸ್ಟಾಕ್ ಅನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಿ. ಯಾಕೆಂದ್ರೆ ನಿಮ್ಮ ಬಳಿ ಇರುವುದು 1,000 ರೂಪಾಯಿ. ಇಂಟ್ರಾಡೇಯಲ್ಲಿ ನೀವು ಲೆವರೇಜ್ ಸಿಗುವುದರಿಂದ 250-300 ರೂಪಾಯಿದಲ್ಲಿ ಒಂದು ಲೆವರೇಜ್ ಮಾರ್ಜಿನ್ ಮುಖಾಂತರ ನಿಮಗೆ ಸಿಗುತ್ತದೆ. ಆದ್ದರಿಂದ ನಾನು ಹೇಳೋದು 1,000 ರೂಪಾಯಿ ಒಳಗಿನ ಸ್ಟಾಕ್ ಅನ್ನು ಆರಿಸಿಕೊಳ್ಳಿ. ಒಂದು ವೇಳೆ ಲಾಸ್ ಆದರೂ ಚಿಂತೆ ಇಲ್ಲ, ಯಾಕಂದ್ರೆ ನಿಮ್ಮಲ್ಲಿ 1,000 ರೂಪಾಯಿ ಇರುತ್ತದೆ. ಈ 1,000 ರೂಪಾಯಿ ನೀವು ಪ್ರಾಫಿಟ್ ಮಾಡೋದಲ್ಲ. ಈ 1,000 ರೂಪಾಯಿಯನ್ನು ನೀವು ಲಾಸ್ ಆದರೂ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಯಾಕಂದ್ರೆ ಟ್ರೇಡಿಂಗ್ ನಲ್ಲಿ ಮೊದಲು ಲಾಸ್ ಆಗುವುದು ಸರ್ವೇ ಸಾಮಾನ್ಯ. ಆ ಲಾಸ್ ನಲ್ಲಿ ನೀವು ಕಳೆದುಕೊಳ್ಳುವುದು ಮುಖ್ಯ, ಪ್ರಾಫಿಟ್ ಮಾಡೋದಲ್ಲ. ಸರಿಯಾಗಿ ರಿಸರ್ಚ್ ಮಾಡಿ, ಸರಿಯಾಗಿ ಒಂದು ಟ್ರೇಡಿಂಗ್ ಸಿಸ್ಟಮ್ ಅನ್ನು ಫಾಲೋ ಮಾಡಿ. ನೀವು 1,000 ರೂಪಾಯಿಯಲ್ಲಿ ಕೇವಲ ಪ್ರಾಫಿಟ್ ಮಾಡೋದಲ್ಲ, ಕೇವಲ ನಿಮ್ಮ ಬ್ರೋಕರೇಜ್ ಅಂದ್ರೆ STT, GST, ಸ್ಟ್ಯಾಂಪ್ ಡ್ಯೂಟಿ ಇಂತಹ ಗವರ್ಮೆಂಟ್ ಟ್ಯಾಕ್ಸ್ ಅಮೌಂಟ್ ಅನ್ನು ಉಳಿಸಿಕೊಳ್ಳುವುದು ಮೊದಲು ಮುಖ್ಯ. ಇದನ್ನು ನೀವು ಅರ್ನ್ ಮಾಡಿದರೆ, ಕ್ಯಾಪಿಟಲ್ ಅನ್ನು ಸೇವ್ ಮಾಡಿದರೆ ನಿಮ್ಮಲ್ಲಿ ಒಂದು ನಂಬಿಕೆ ಬರುತ್ತದೆ. ಆ ನಂಬಿಕೆಯಿಂದ ನೀವು ಕ್ಯಾಪಿಟಲ್ ಅನ್ನು ಇನ್ಕ್ರೀಸ್ ಮಾಡಬಹುದು. ಮೊದಲು ನೀವು ಟ್ರೇಡ್ ಮಾಡುವಾಗ ಕ್ವಾಂಟಿಟಿಯನ್ನು ಒಂದೇ ಇರಲಿ. ಹೌದು, ಲೆವರೇಜ್ ಇರುವುದರಿಂದ 2-3 ಕ್ವಾಂಟಿಟಿ ಬರುತ್ತವೆ. ಆದ್ರೆ ನೀವು 2-3 ತೆಗೆದುಕೊಳ್ಳಬೇಡಿ, ಒಂದು ಕ್ವಾಂಟಿಟಿಯನ್ನು ಮಾತ್ರ ತೆಗೆದುಕೊಳ್ಳಿ. ಇದರಿಂದ ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನು ಫಾಲೋ ಮಾಡಬಹುದು. ನಿಮ್ಮ ಗುರಿ ಪ್ರಾಫಿಟ್ ಮಾಡುವುದಲ್ಲ, ಕ್ಯಾಪಿಟಲ್ ಅನ್ನು ಸೇವ್ ಮಾಡಿಕೊಳ್ಳಬೇಕು. ಈಗ ನೀವು ಕ್ಯಾಪಿಟಲ್ ಸೇವ್ ಮಾಡಿಕೊಳ್ಳುವ ನಿಮ್ಮ ಮೈಂಡ್ ಸೆಟ್ ಬೆಳೆಸಿಕೊಂಡರೆ ಮುಂದೆ ನೀವು ಕ್ಯಾಪಿಟಲ್ ಇನ್ಕ್ರೀಸ್ ಮಾಡಿದರೂ ಆ ಕ್ಯಾಪಿಟಲ್ ಮೊದಲು ಸೇವ್ ಮಾಡುತ್ತೀರಿ. ಆದ್ದರಿಂದ ಸ್ಟಾರ್ಟಿಂಗ್ ಡೇಸ್ ನಲ್ಲಿ ಪ್ರಾಫಿಟ್ ಮಾಡುವ ಹುಚ್ಚಿನಲ್ಲಿ ಇರಬೇಡಿ. ಕೇವಲ ಟ್ರೇಡಿಂಗ್ ಸಿಸ್ಟಮ್ ಅನ್ನು ನಂಬಿ ಆ ಟ್ರೇಡಿಂಗ್ ಸಿಸ್ಟಮ್ ನಿಮಗೆ ಒಳೆಯುತ್ತಾ ಅಂದ್ರೆ ಆ ಟ್ರೇಡಿಂಗ್ ಸಿಸ್ಟಮ್ ನಿಮಗೆ ಉಪಯೋಗಕ್ಕೆ ಬರುತ್ತಾ ಇಲ್ಲವಾ ಅಂತ ನೋಡಿ. ಒಂದು ವೇಳೆ ಬರದಿದ್ದರೆ ಬೇರೆ ಟ್ರೇಡಿಂಗ್ ಸಿಸ್ಟಮ್ ಅನ್ನು ಒಂದು ಸ್ಟ್ರಾಟಜಿಯನ್ನು ಫಾಲೋ ಮಾಡಿ. ಆ ಸ್ಟ್ರಾಟಜಿ ನಿಮಗೆ ಒಳ್ಳೆದಾಯ್ತಂದ್ರೆ ಅದೇ ಫಾಲೋ ಮಾಡಿ, ಇಲ್ಲಾಂದ್ರೆ ಬೇರೆ ಸ್ಟ್ರಾಟಜಿ ಹುಡುಕಿಕೊಳ್ಳಿ. ನಾನು ಟ್ರೇಡಿಂಗ್ ಮಾಡುವುದನ್ನು ಎಂಕರೇಜ್ಮೆಂಟ್ ಮಾಡಲ್ಲ, ಯಾಕಂದ್ರೆ ಟ್ರೇಡಿಂಗ್ ಹೈ ರಿಸ್ಕ್ ಗೇಮ್. ಇಲ್ಲಿ ಲಾಸ್ ಆಗುವ ಚಾನ್ಸಸ್ ಬಹಳಷ್ಟು ಇರುತ್ತದೆ. ಸಭೆಯೇ ಹೇಳುತ್ತದೆ 93% ಜನ ರಿಟೇಲ್ ಇನ್ವೆಸ್ಟರ್ ಲಾಸ್ ಆಗುತ್ತಾರೆ, ಕೇವಲ 7% ಜನ ಮಾತ್ರ ಪ್ರಾಫಿಟ್ ಮಾಡುತ್ತಾರೆ. ಆದ್ರೆ ಅದರಲ್ಲೂ ಕೂಡ 4% ಜನ ಕೇವಲ FD ಬಿಟ್ ಮಾಡುತ್ತಾರೆ. ಅಂದ್ರೆ ಕೇವಲ 7% ಮಾತ್ರ ಹಣ ಪಡೆಯುತ್ತಾರೆ. ಉಳಿದ 97% ಜನ ಆಲ್ಮೋಸ್ಟ್ ಜೀರೋ ಆದಂಗೆ. ಯಾಕಂದ್ರೆ ನೀವು ಟ್ರೇಡಿಂಗ್ ಮಾಡಿ ಅಷ್ಟು ರಿಸ್ಕ್ ತೆಗೆದುಕೊಂಡು ಕೇವಲ 7% ಗಳಿಸಿದರೆ ಅದು ಒಂದು ಒಳ್ಳೆಯ ಪ್ರಾಫಿಟ್ ಅಲ್ಲ. ಕೇವಲ ಏನು ಮಾಡದೆ ಬ್ಯಾಂಕ್ ನಲ್ಲಿ ಇಟ್ಟರೂ ಕೂಡ 7% ಗಳಿಸಬಹುದು. ಇದು ಯಾವುದೇ ರೀತಿಯ ಹೂಡಿಕೆ ಮಾಡುವ ರೆಕಮೆಂಡೇಶನ್ ಅಲ್ಲ. ಮತ್ತು ನೆಕ್ಸ್ಟ್ ನಾ ಹೇಳೋದು, ಟ್ರೇಡಿಂಗ್ ಜರ್ನಲ್ ಅನ್ನು ಬರೆಯಿರಿ. ಇದು ತಪ್ಪು. ಟ್ರೇಡಿಂಗ್ ಜರ್ನಲ್ ಬರೆಯುವುದರಿಂದ ಆ ಸ್ಟ್ರಾಟಜಿ ಎಷ್ಟು ಮಟ್ಟಿಗೆ ಒಳ್ಳೆಯದು, ಕೆಟ್ಟದು, ಮತ್ತೆ ಹೇಗೆ ಮಾಡಬೇಕು, ನಿಮ್ಮ ಎಮೋಷನ್ ಎಲ್ಲವನ್ನು ಅದರಲ್ಲಿ ಇರುವುದರಿಂದ ಅದೇ ನಿಮ್ಮ ಒಂದು ಗೈಡ್ಲೈನ್ಸ್ ಅಂದ್ರೆ ಒಂದು ಪುಸ್ತಕವಾಗಿ ಆಗುತ್ತದೆ. ಈ ಪುಸ್ತಕ ನೀವು 10 ಪುಸ್ತಕ ಬೇರೆಯವರು ಓದುವುದಕ್ಕಿಂತ ಇದು ಉತ್ತಮವಾಗಿದೆ. ಅದಕ್ಕಾಗಿ ತಪ್ಪದೆ ಮತ್ತೆ ಹೇಳುತ್ತೇನೆ, ಟ್ರೇಡಿಂಗ್ ಜರ್ನಲ್ ಅನ್ನು ಬರೆಯಿರಿ. ನಿಮಗೆ ಯಾವಾಗ ನಂಬಿಕೆ ಬರುತ್ತದೆ ಆ ಸ್ಟ್ರಾಟಜಿ ಮೇಲೆ, ಆವಾಗ ಕ್ಯಾಪಿಟಲ್ ಇನ್ಕ್ರೀಸ್ ಮಾಡಿ. ಇದರಿಂದ ಲಾಸ್ ಆಗುವ ಚಾನ್ಸಸ್ ಕಡಿಮೆ ಇರುತ್ತೆ. ಪೊಸಿಷನ್ ಸೈಜಿಂಗ್ ಅನ್ನು ಸರಿಯಾಗಿ ಮಾಡಿದರೆ, ಕರೆಕ್ಟ್ ಆಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡಿದರೆ ನೀವು ಕೂಡ ಒಬ್ಬ ಸಕ್ಸಸ್ಫುಲ್ ಟ್ರೇಡರ್ ಆಗಬಹುದು. ನೀವು ಇನಿಷಿಯಲ್ ಡೇಸ್ ನಲ್ಲಿ ಆಪ್ಷನ್ ಟ್ರೇಡಿಂಗ್, ಫಾರೆಕ್ಸ್ ಟ್ರೇಡಿಂಗ್, ಕ್ರಿಪ್ಟೋ ಟ್ರೇಡಿಂಗ್, ಫಾರೆಕ್ಸ್, ನೀವು ಇನಿಷಿಯಲ್ ಡೇಸ್ ನಲ್ಲಿ ಆಪ್ಷನ್ ಟ್ರೇಡಿಂಗ್, ಫಾರೆಕ್ಸ್ ಟ್ರೇಡಿಂಗ್ ಮತ್ತು ಬಿಟ್ ಕಾಯಿನ್,
ಕ್ರಿಪ್ಟೋನಂತಹ ಟ್ರೇಡಿಂಗ್ ನಲ್ಲಿ ಹೋಗಬೇಡಿ. ಯಾಕೆಂದ್ರೆ ಇಲ್ಲಿ ಇಕ್ವಿಟಿಗಿಂತ ಹೈ ರಿಸ್ಕ್ ಇರುತ್ತದೆ. ಇದರಿಂದ ನೀವು ನಿಮ್ಮ ಕ್ಯಾಪಿಟಲ್ ಒಂದೇ ದಿನದಲ್ಲಿ ವೈಪೌಟ್ ಆಗುತ್ತೆ. ಅಂದ್ರೆ ಇಕ್ವಿಟಿಯಲ್ಲಿ ಕೇವಲ ಬೈ ಅಂಡ್ ಸೆಲ್ ಇರುತ್ತದೆ, ಆದರೆ ಆಪ್ಷನ್ ನಲ್ಲಿ ಬಹಳಷ್ಟು. ಆಪ್ಷನ್ ನಲ್ಲಿ ಪುಟ್ ಬೈ, ಪುಟ್ ಸೆಲ್, ಕಾಲ್ ಬೈ, ಕಾಲ್ ಸೆಲ್ ಹೀಗೆ ಇರುತ್ತದೆ. ಇವು ಕನ್ಫ್ಯೂಸ್ ಆಗುತ್ತದೆ ಇನಿಷಿಯಲ್ ಡೇಸ್. ಒಮ್ಮೆ ನೀವು ಸರಿಯಾಗಿ ಇಕ್ವಿಟಿಯಲ್ಲಿ ಕಲಿತರೆ ಹಂತ ಹಂತವಾಗಿ ನೀವು ಆಪ್ಷನ್ ಟ್ರೇಡಿಂಗ್ ಹೋಗಬಹುದು. ಐ ನೋ ಆಪ್ಷನ್ ನಲ್ಲಿ ಕಡಿಮೆ ಹಣದಲ್ಲಿ ಹೆಚ್ಚಿನ ಪ್ರಾಫಿಟ್ ಮಾಡಬಹುದು, ಆದರೆ ಸ್ಟಾರ್ಟಿಂಗ್ ಡೇಸ್ ನಲ್ಲಿ ನೀವು ಹೋಗುವುದು ಅಷ್ಟು ಒಳ್ಳೆಯದಲ್ಲ. ಮತ್ತೆ ಹೇಳ್ತಾ ಇದ್ದೇನೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನು ಮರೆಯಬೇಡಿ. ಯಾಕೆಂದ್ರೆ ಇದೇ ನಿಮ್ಮನ್ನು ಒಬ್ಬ ಉತ್ತಮ ಟ್ರೇಡರ್ ಮತ್ತು ಒಬ್ಬ ಫೇಲ್ಯೂರ್ ಟ್ರೇಡರ್ ಆಗಿ ಮಾಡುತ್ತದೆ. ಯಾಕೆಂದ್ರೆ ನಿಮ್ಮ ಕ್ಯಾಪಿಟಲ್ ಇದ್ದರೆ ಮಾತ್ರ ನೀವು ಟ್ರೇಡ್ ಮಾಡಬಹುದು, ಇಲ್ಲದಿದ್ದರೆ ನಿಮ್ಮ ನೆಕ್ಸ್ಟ್ ಟ್ರೇಡ್ ಎಂಟ್ರಿ ಆಗಲ್ಲ. ಫಾರ್ ಎಕ್ಸಾಂಪಲ್, ಒಂದು ಸ್ಟಾಕಿಗೆ 1,000 ರೂಪಾಯಿ ಇರುತ್ತದೆ. ನೀವು ಎಂಟ್ರಿ ಆಗುತ್ತೀರಿ, ಅದು ಆ ದಿನ 100 ರೂಪಾಯಿ ಲಾಸ್ ಆಗುತ್ತದೆ. ನೆಕ್ಸ್ಟ್ ದಿನನೇ ಅದೇ ಸ್ಟಾಕ್ ನೀವು ಟ್ರೇಡ್ ಮಾಡಬೇಕಾದ್ರೆ ಮತ್ತೆ ನೀವು 100 ರೂಪಾಯಿಯನ್ನು ಹಾಕಿಕೊಳ್ಳಬೇಕು. 100 ರೂಪಾಯಿ ಹಾಕಿಕೊಳ್ಳಬೇಕಂದ್ರೆ ಕಷ್ಟ ಆಗುತ್ತದೆ. ಆದರೆ ಅದೇ 10 ರೂಪಾಯಿ ರಿಸ್ಕ್ ತೆಗೆದುಕೊಂಡು ಮಾಡಿದರೆ 10 ರೂಪಾಯಿ ಲಾಸ್ ಆಗಿದ್ದರೆ ನೀವು 10 ರೂಪಾಯಿ ಹಾಕೋದು ಇನ್ನು ಕಷ್ಟವೇನಲ್ಲ. ಅದಕ್ಕಾಗಿ ನಾನು ಹೇಳೋದು, ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನು ಫಾಲೋ ಮಾಡಿ. ಟ್ರೇಡಿಂಗ್ ಅನ್ನೋದು ಒಂದು ಹೈ ರಿಸ್ಕ್ ಗೇಮ್. ಇಲ್ಲಿ ಸ್ಕಿಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರಿಗೂ ಕೂಡ ಒಳೆಯುವುದಿಲ್ಲ. ಕೆಲವು ದಿನ ನೋಡಿ ನಿಮಗೆ ವರ್ಕೌಟ್ ಆದ್ರೆ ಮಾತ್ರ ಮುಂದುವರೆಯಿರಿ, ಇಲ್ಲ ಅಂದ್ರೆ ಇದನ್ನು ಬಿಟ್ಟು ಬೇರೆ ಮಾಡಿ. ಇದರ ಬೆಸ್ಟ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ. ಇನ್ವೆಸ್ಟ್ಮೆಂಟ್ ಎಲ್ಲರಿಗೂ ಒಂದು ಒಳ್ಳೆಯ ಮಾರ್ಗ. SIP ಅನ್ನು ಸ್ಟಾರ್ಟ್ ಮಾಡಿ. ಮೊದಲು ಇನ್ವೆಸ್ಟರ್ ಆಗಿ, ನಂತರ ಟ್ರೇಡರ್ ಆಗಿ. ಇದು ಯಾವುದೇ ರೀತಿಯ ಹೂಡಿಕೆ ಸರಿಯಲ್ಲ. ದಯವಿಟ್ಟು ಇದನ್ನು ನೋಡಿ ನೀವು ಟ್ರೇಡಿಂಗ್ ಅನ್ನು ಪ್ರಾರಂಭಿಸಬೇಡಿ. ಯಾಕೆಂದ್ರೆ ನಿಮ್ಮದೇ ಆದ ರಿಸ್ಕ್ ಅಪಿಟೈಸ್ ಬೆಳೆಸಿಕೊಳ್ಳುವುದರ ಮೂಲಕ ನೀವು ಟ್ರೇಡಿಂಗ್ ಆರಂಭಿಸಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಕೇವಲ ಎಜುಕೇಶನ್ ಪರ್ಪಸ್ ಓನ್ಲಿ. ಇದು ಇನ್ವೆಸ್ಟ್ಮೆಂಟ್ ಸರಿಯಲ್ಲ. ಟಿಪ್ಸ್ ಮೇಲೆ ಡಿಪೆಂಡ್ ಆಗಬೇಡಿ. ನಿಮ್ಮದೇ ಅನಲೈಸ್ ಮಾಡಿ.